ಟೋಟಲ್ 59 ಹಳ್ಳಿ ಮೇಡಮ್, 13 ಗ್ರಾಮ ಪಂಚಾಯತ್. ಇದು ಧಾರವಾಡ ಕಸ್ಬಾ ಹೋಬಳಿ. ಹಾಂ, ಧಾರವಾಡ ಕಸ್ಬಾ ಹೋಬಳಿ ವ್ಯಾಪ್ತಿಗೆ ಮಾತ್ರ ಮೇಡಮ್. ಟೋಟಲ್ 13 ಪಂಚಾಯತ್ ಬರ್ತಾವೆ ಮೇಡಮ್, 59 ಹಳ್ಳಿ ಮೇಡಮ್. ಅದರೊಳಗೆ ಸಿಟಿ ಲಿಮಿಟ್ ಇದ್ದರೆ ನಮ್ಗೆ 19 ಹಳ್ಳಿ ಬರ್ತಾವೆ ಮೇಡಮ್, ಸಿಟಿ ಲಿಮಿಟ್. ಸೊ ನಮ್ಮೂರು ಈ ಭಾಗ ಎಲ್ಲ ಹೊಸ ಎಲ್ಲ ಇವೆಲ್ಲ ನಮ್ಮ. ಎಷ್ಟು ಆಲ್ಮೋಸ್ಟ್ ನಿಮ್ಮ ಭಾಗದಲ್ಲಿ ಎಷ್ಟು ಸಣ್ಣ ರೈತರಿದ್ದಾರೆ, ಅತಿ ಸಣ್ಣ ರೈತರು ಎಷ್ಟಿದ್ದಾರೆ? ಯಾರು ಬೇಡಿಕೆ ಇಲ್ವಾ? ಇಲ್ಲ ಮೇಡಮ್, ಈಗ ಎಲ್ಲ ಏನಾಗಿದೆ ಮೆಕನೈಸೇಷನ್ ಆಗಿದೆ. ಒಂದು ಎಕರೆ ನೀವೇ ತಾನೇ ಹೇಳಿದ್ರಿ 70% ನಿಮ್ಮ ಹತ್ರ ಸಣ್ಣ ಅತಿ ಸಣ್ಣ ರೈತರಿದ್ದಾರೆ ಅಂತ. ಮತ್ತೆ ಅವ್ರಿಗೆಲ್ಲ ಇದು ಬೇಡವಾ? ಮೆಜಾರಿಟಿ 70% ಆಫ್ ಸ್ಮಾಲ್ ಫಾರ್ಮರ್ಸ್ ಇದ್ದಾರೆ. ಜಾಸ್ತಿ ಮೇಡಮ್ ನಮ್ಮದು ಈ ಕಡೆ ಅಣ್ಣಾವರ ಭಾಗದಿಂದ 20 ಹಳ್ಳಿ ಬರ್ತಾರೆ ಮೇಡಮ್. ಈ ಪ್ರಕಾರ 11,000 ಜನ ಇದ್ದಾರೆ ಅಂದರೆ ಅದರಲ್ಲಿ 70 to 80% ಅಂದರೆ ಸುಮಾರು 8,000 ಜನ ನಿಮ್ಮ ಪ್ರಕಾರ ಸ್ಮಾಲ್ ಫಾರ್ಮರ್ಸ್ ಇದ್ದಾರೆ. ಮತ್ತೆ 50 ಬೇಡಿಕೆ ಬಂದಿಲ್ವಾ ಅಂತ ನಾನು ಕೇಳ್ತೀನಿ. ಇಲ್ಲ ಮೇಡಮ್, ಅಂದ್ರೆ ಲಾಸ್ಟ್ ಇಯರ್ ಕೊಟ್ಟಿದ್ದು ಮೇಡಮ್, ಮತ್ತು ಈ ವರ್ಷ ಕೊಟ್ಟಿದ್ದು. ಯಾರು ಬಂದು ನನಗೆ ಬೇಕು ಅಂತ ಕೇಳಿದಾಗ ನಿಮ್ಮ ಹತ್ರ ಸ್ಟಾಕ್ ಇಲ್ಲ ಅನ್ನೋದು ಯಾವುದು ಇಲ್ಲಪ್ಪ. ಕೇಳೋದು ನೀವು ಅರ್ಥ ಮಾಡ್ಕೊಬೇಕು. ಈಗ ನೀವು 50 ಜನ ಕೊಟ್ಟಿದ್ದೀರಿ, ಇನ್ನೊಂದು 10 ಜನ ನನಗೆ ಬೇಕು ಅಂತ ಕೇಳಿದ್ದಾರೆ. ಅದು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಒಂದು ಇದು ಇದೆ ಮೇಡಮ್, ರಿಜಿಸ್ಟರ್ ಇದೆಯಾ? ಏನಂತ ಏನು ರಿಜಿಸ್ಟರ್ ಕೇಳ್ತಾ ಇಲ್ಲ ಅಷ್ಟೇ. ನೀವು ಇನ್ನು ಮುಂದೆ ಅದನ್ನು ಓಪನ್ ಮಾಡಬೇಕು. ರಿಜಿಸ್ಟ್ರಿ ನನ್ನ ಡೈರೆಕ್ಷನ್ ಇದೆ, ಓಪನ್ ಮಾಡಿ ರೈತರಿಗೆ ಅಂತ ನೀವು ಓಪನ್ ಆಗಿ ರಿಜಿಸ್ಟ್ರಿ ಇಡಬೇಕು. ಅವ್ರಿಗೆ ಏನು ಬೇಡಿಕೆ ಇದೆ, ಏನು ಅವಶ್ಯಕತೆ ಇದೆ, ನೀವು ಇದನ್ನು ಕೊಡ್ತೀರಿ. ಇದಕ್ಕಿಂತ ಬೇರೆ ಏನಾದರೂ ಒಂದು ಎಕ್ವಿಪ್ಮೆಂಟ್ ಬಂದರೆ ಅದು ನಮಗೆ ಅವಶ್ಯಕತೆ ಇದ್ದಾಗ ಅದನ್ನು ಸರ್ಕಾರ ಗಮನಕ್ಕೆ ನಾವು ತರಬೇಕು. ಈಗ ರೈತರಿಗೆ ಏನು ಅವಶ್ಯಕತೆ ಇದೆ ಎಂಬುದನ್ನು ಕೂಡ ಸರ್ಕಾರಕ್ಕೆ ಮಾಹಿತಿ ಕೊಡೋದು ನಮ್ಮದೇ ಜವಾಬ್ದಾರಿ ಅಲ್ವಾ? ಕರೆಕ್ಟ್ ಏನ್ರಿ? ನೀವೇ ಹೇಳ್ತೀರಿ ಇದನ್ನು ತಗೊಂಡು ಹೋಗ್ತಾ ಇಲ್ಲ, ನೆಕ್ಸ್ಟ್ ಮೆಕನೈಸೇಷನ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಈಗ ಅಡ್ವಾನ್ಸ್ ಆಗಿ ಏನೋ ಬಂದಿರ್ಬೋದು, ರೈತರು ಅದನ್ನು ಕೇಳ್ಬೋದು, ಬಟ್ ನಮ್ಮ ಹತ್ರ ಅದು ಇಲ್ಲದೆ ಇರ್ಬೋದು. ಈಗ ವ್ಯಾಪಕವಾಗಿ ಕೆಲವೊಂದು ವಿಷಯ ರೈತರು ಕೇಳ್ತಾರೆ, ಅವರನ್ನು ಅವ್ರು ಏನು ಬೇಡಿಕೆ ಇದೆ ಅದನ್ನು ಬರೆದು ನಮಗೆ ತಿಳುವಳಿಕೆ ಪಡೆಯೋದಕ್ಕೆ ಒಂದು ರಿಜಿಸ್ಟರ್ ಓಪನ್ ಮಾಡಿ ಈಗ ಇನ್ನು ಮುಂದೆ ಹಿಂದೆ ಓಪನ್ ಮಾಡಿಲ್ಲ ಪರವಾಗಿಲ್ಲ. ಇದೆಲ್ಲ ನಾನು ಬೇಡಿ ಅಗ್ರಿಕಲ್ಚರ್ಗೆ ಹೇಳ್ತೀನಿ, ಒಂದು ರಿಜಿಸ್ಟರ್ ಓಪನ್ ಮಾಡಿ ಅವ್ರದ್ದು ಏನು ಕುಂದುಕೊರತೆ